ದೋಷಿ ಅನ್ನುವಂಥ ಆದೇಶ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೋರ್ಟ್ ತೀರ್ಪನ್ನು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು. ಶಿಕ್ಷೆ ಏನು ಪ್ರಕಟ ಆಗುತ್ತೆ ಅದನ್ನು ನೋಡೋಣ ಅಂತ ಹೇಳಿ ಮಾಜಿ ಸಂಸದೆ ಸುಮಲತಾ ಅವರು ಮಂಡ್ಯದಲ್ಲಿ ಮಾತನಾಡಿದ್ದಾರೆ. ಕೋರ್ಟ್ನ ತೀರ್ಪಿನ ಬಳಿಕ ಏನು ಮಾತಾಡೋದಕ್ಕಿರೋದಿಲ್ಲ. ಪ್ರಜ್ವಲ್ ದೋಷಿ ಅನ್ನುವಂಥ ಆದೇಶವನ್ನು ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂಥ ಅವರು ಈ ಬಗ್ಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ, ಆದೇಶವನ್ನು ಪಾಲಿಸಬೇಕು ಅಷ್ಟೇ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು ಅಂತ ಅವ್ರು ಹೇಳಿದರು. ನಾನು ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಏನು ಇದೇನಿದೆ ಉಳಿದಿದೆ, ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರು ತಪ್ಪು ಅನ್ನೋದನ್ನು ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ, ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಏನು ಇದೇನಿದೆ ಉಳಿದಿದೆ, ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರು ತಪ್ಪು ಅನ್ನೋದನ್ನು ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ, ಅದಕ್ಕೆ ಕೋರ್ಟ್ ಮಾತಾಡಿ. ದೋಷಿ ಅನ್ನುವಂಥ ಆದೇಶ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೋರ್ಟ್ ತೀರ್ಪನ್ನು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು. ಶಿಕ್ಷೆ ಏನು ಪ್ರಕಟ ಆಗುತ್ತೆ ಅದನ್ನು ನೋಡೋಣ ಅಂತ ಹೇಳಿ ಮಾಜಿ ಸಂಸದೆ ಸುಮಲತಾ ಅವರು ಮಂಡ್ಯದಲ್ಲಿ ಮಾತನಾಡಿದ್ದಾರೆ. ಕೋರ್ಟ್ನ ತೀರ್ಪಿನ ಬಳಿಕ ಏನು ಮಾತಾಡೋದಕ್ಕಿರೋದಿಲ್ಲ. ಪ್ರಜ್ವಲ್ ದೋಷಿ ಅನ್ನುವಂಥ ಆದೇಶವನ್ನು ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂಥ ಅವರು ಈ ಬಗ್ಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ, ಆದೇಶವನ್ನು ಪಾಲಿಸಬೇಕು ಅಷ್ಟೇ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು ಅಂತ ಅವ್ರು ಹೇಳಿದರು. ನಾನು ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಏನು ಇದೇನಿದೆ ಉಳಿದಿದೆ, ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರು ತಪ್ಪು ಅನ್ನೋದನ್ನು ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ, ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಏನು ಇದೇನಿದೆ ಉಳಿದಿದೆ, ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರು ತಪ್ಪು ಅನ್ನೋದನ್ನು ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ, ಅದಕ್ಕೆ ಕೋರ್ಟ್ ಮಾತಾಡಿ. ದೋಷಿ ಅನ್ನುವಂಥ ಆದೇಶ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೋರ್ಟ್ ತೀರ್ಪನ್ನು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು. ಶಿಕ್ಷೆ ಏನು ಪ್ರಕಟ ಆಗುತ್ತೆ ಅದನ್ನು ನೋಡೋಣ ಅಂತ ಹೇಳಿ ಮಾಜಿ ಸಂಸದೆ ಸುಮಲತಾ ಅವರು ಮಂಡ್ಯದಲ್ಲಿ ಮಾತನಾಡಿದ್ದಾರೆ. ಕೋರ್ಟ್ನ ತೀರ್ಪಿನ ಬಳಿಕ ಏನು ಮಾತಾಡೋದಕ್ಕಿರೋದಿಲ್ಲ. ಪ್ರಜ್ವಲ್ ದೋಷಿ ಅನ್ನುವಂಥ ಆದೇಶವನ್ನು ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂಥ ಅವರು ಈ ಬಗ್ಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ, ಆದೇಶವನ್ನು ಪಾಲಿಸಬೇಕು ಅಷ್ಟೇ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು ಅಂತ ಅವ್ರು ಹೇಳಿದರು. ನಾನು ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಏನು ಇದೇನಿದೆ ಉಳಿದಿದೆ, ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರು ತಪ್ಪು ಅನ್ನೋದನ್ನು ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ, ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಏನು ಇದೇನಿದೆ ಉಳಿದಿದೆ, ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರು ತಪ್ಪು ಅನ್ನೋದನ್ನು ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ, ಅದಕ್ಕೆ ಕೋರ್ಟ್ ಮಾತಾಡಿ.
ದೋಷಿ ಅನ್ನುವಂಥ ಆದೇಶ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೋರ್ಟ್ ತೀರ್ಪನ್ನು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು. ಶಿಕ್ಷೆ ಏನು ಪ್ರಕಟ ಆಗುತ್ತೆ ಅದನ್ನು ನೋಡೋಣ ಅಂತ ಹೇಳಿ ಮಾಜಿ ಸಂಸದೆ ಸುಮಲತಾ ಅವರು ಮಂಡ್ಯದಲ್ಲಿ ಮಾತನಾಡಿದ್ದಾರೆ. ಕೋರ್ಟ್ನ ತೀರ್ಪಿನ ಬಳಿಕ ಏನು ಮಾತಾಡೋದಕ್ಕಿರೋದಿಲ್ಲ. ಪ್ರಜ್ವಲ್ ದೋಷಿ ಅನ್ನುವಂಥ ಆದೇಶವನ್ನು ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂಥ ಅವರು ಈ ಬಗ್ಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ, ಆದೇಶವನ್ನು ಪಾಲಿಸಬೇಕು ಅಷ್ಟೇ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು ಅಂತ ಅವ್ರು ಹೇಳಿದರು. ನಾನು ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಏನು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನು ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ, ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಏನು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನು ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ, ಅದಕ್ಕೆ ಕೋರ್ಟ್ ಮಾತಾಡಿ. ದೋಷಿ ಅನ್ನುವಂಥ ಆದೇಶ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೋರ್ಟ್ ತೀರ್ಪನ್ನು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು. ಶಿಕ್ಷೆ ಏನು ಪ್ರಕಟ ಆಗುತ್ತೆ ಅದನ್ನು ನೋಡೋಣ ಅಂತ ಹೇಳಿ ಮಾಜಿ ಸಂಸದೆ ಸುಮಲತಾ ಅವರು ಮಂಡ್ಯದಲ್ಲಿ ಮಾತನಾಡಿದ್ದಾರೆ. ಕೋರ್ಟ್ನ ತೀರ್ಪಿನ ಬಳಿಕ ಏನು ಮಾತಾಡೋದಕ್ಕಿರೋದಿಲ್ಲ. ಪ್ರಜ್ವಲ್ ದೋಷಿ ಅನ್ನುವಂಥ ಆದೇಶವನ್ನು ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂಥ ಅವರು ಈ ಬಗ್ಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ, ಆದೇಶವನ್ನು ಪಾಲಿಸಬೇಕು ಅಷ್ಟೇ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು ಅಂತ ಅವ್ರು ಹೇಳಿದರು. ನಾನು ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಏನು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನು ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ, ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಏನು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನು ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ, ಅದಕ್ಕೆ ಕೋರ್ಟ್ ಮಾತಾಡಿ. ದೋಷಿ ಅನ್ನುವಂಥ ಆದೇಶ ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಂಸದೆ ಸುಮಲತಾ ಅವರು ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೋರ್ಟ್ ತೀರ್ಪನ್ನು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು. ಶಿಕ್ಷೆ ಏನು ಪ್ರಕಟ ಆಗುತ್ತೆ ಅದನ್ನು ನೋಡೋಣ ಅಂತ ಹೇಳಿ ಮಾಜಿ ಸಂಸದೆ ಸುಮಲತಾ ಅವರು ಮಂಡ್ಯದಲ್ಲಿ ಮಾತನಾಡಿದ್ದಾರೆ. ಕೋರ್ಟ್ನ ತೀರ್ಪಿನ ಬಳಿಕ ಏನು ಮಾತಾಡೋದಕ್ಕಿರೋದಿಲ್ಲ. ಪ್ರಜ್ವಲ್ ದೋಷಿ ಅನ್ನುವಂಥ ಆದೇಶವನ್ನು ಪಾಲಿಸಬೇಕು. ಈ ವಿಚಾರದ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವಂಥ ಅವರು ಈ ಬಗ್ಗೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ, ಆದೇಶವನ್ನು ಪಾಲಿಸಬೇಕು ಅಷ್ಟೇ. ಕೋರ್ಟ್ ದೋಷಿ ಅಂತ ಹೇಳಿದ ಮೇಲೆ ಮುಗೀತು ಅಂತ ಅವ್ರು ಹೇಳಿದರು. ನಾನು ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಏನು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನು ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ, ಅದಕ್ಕೆ ಕೋರ್ಟ್ ಮಾತಾಡಿದೆಯಲ್ಲ, ಈಗ ಕೋರ್ಟ್ ಮಾತಾಡಿದ್ಮೇಲೆ ನಾನು ನೀವು ಏನು ಇದೇನಿದೆ ಉಳಿದಿದೆ. ಕೋರ್ಟ್ ಹ್ಯಾಸ್ ಟೋಲ್ಡ್ ಕ್ಲಿಯರ್ಲಿ ಅವ್ರ ತಪ್ಪು ಅನ್ನೋದನ್ನು ಅವ್ರಿಗೆ ಕನ್ವಿಕ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಸೊ ಕೋರ್ಟೇ ಹೇಳಾದ್ಮೇಲೆ ಇನ್ನು ನಾನು ಕಮೆಂಟ್ ಮಾಡೋದು ಸರಿ ಹೋಗಲ್ಲ. ನೋಡೋಣ, ಅದಕ್ಕೆ ಕೋರ್ಟ್ ಮಾತಾಡಿ.